ಈ ಆಚರಣೆಗಳಲ್ಲಿ ತರ್ಕ ಹುಡುಕುವುದರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಬಹಳ ಒಳ್ಳೆಯ ಪ್ರಶ್ನೆ. ತುಂಬ ಒಳ್ಳೆಯ ಪ್ರಶ್ನೆ. ಒಂದು ಮಟ್ಟದ ತರ್ಕ ಬೇಕು, ಅದಕ್ಕಿಂತ ಹೆಚ್ಚಿಗೆ ಬೇಡ. ನೋಡಿ, ಸರಳವಾದ ಉದಾಹರಣೆ ಕೊಡ್ತೀನಿ ದೃಷ್ಟಾಂತದಂತೆ. ನಮ್ಮ ಅಡುಗೆ ಮನೆಯಲ್ಲಿ ನಾವು ಸಿಂಗಲ್ ಪ್ಯಾನ್ ಬ್ಯಾಲೆನ್ಸ್ ಇಟ್ಕೊಂಡ್ರೆ, ಕೆಮಿಕಲ್ ಬ್ಯಾಲೆನ್ಸ್ ಇಟ್ಕೊಂಡ್ರೆ ನಾವು ನಾಶವಾದ್ವಿ ಅಂತ ಅರ್ಥ. ಆದರೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಾಗ ಒಂದು ಕೈ ತೂಕ, ಒಂದು ಚಮಚೆ ಅಷ್ಟು ಸಾಕಾಗುತ್ತದೆ. ನಾವು ನಿನ್ನೆ ಕಾಫಿಗೆ ಎಷ್ಟು ಸಕ್ಕರೆ ಹಾಕಿದ್ವು ಅಷ್ಟೇ ಸಕ್ಕರೆ ಇವತ್ತು ಹಾಕಿರೋಲ್ಲ. ಇಂದು ಸಾರನ್ನೋ ಹುಳಿಯನ್ನೋ ಮಾಡುವಾಗ ಎಷ್ಟು ಮೆಣಸಿನ ಪುಡಿ ಹಾಕಿದ್ವು ಅಷ್ಟೇ ರಾತ್ರಿ ಹಾಕ್ತೀವಿ ಅಂತಿಲ್ಲ, ನಾಳೆ ಹಾಕ್ತೀವಿ ಅಂತಿಲ್ಲ. ಆದರೆ ರುಚಿ ಕೆಡೋದಿಲ್ಲ. ಅಂದರೆ ನಮ್ಮ ಬುದ್ಧಿಗೆ ಆ ಹೊತ್ತಿಗೆ ಎಷ್ಟು ಸಾಮಾನ್ಯದ ತರ್ಕ ಸಾಕಾಗುತ್ತೋ ಅಷ್ಟು ಬೇಕಾಗುತ್ತದೆ. ಒಬ್ಬ ಗಾಣ ಇಟ್ಟು ಎತ್ತನ್ನು ಕಟ್ಟಿ ಗಾಣದಲ್ಲಿ ಎಣ್ಣೆ ತೆಗಿತಾ ಇದ್ದ. ಒಬ್ಬ ತರ್ಕ ಪಂಡಿತ ಬಂದ. ಏನಯ್ಯ, ನೀನು ಹೊರಗಡೆ ಹೊರಟೋಗ್ತೀಯ, ಗಾಣ ಸುತ್ತಾ ಇರುತ್ತೆ, ಅದು ನಿಂತು ಬಿಟ್ಟರೆ ಏನು ಮಾಡ್ತೀಯ ಅಂತ. ಸ್ವಾಮಿ, ಆ ಎತ್ತು ನಿಂತುಕೊಂಡ್ರೆ ಕೊರಳಲ್ಲಿ ಗಂಟೆ ಇದೆ, ಅದು ಶಬ್ದ ಮಾಡುತ್ತೆ ಅಂತ. ಅದು ನಿಂತಲ್ಲೇ ಕೊರಳಲ್ಲಿ ಹಿಂಗೆ ಆಡಿಸ್ತಾ ಇದ್ರೆ ಅಂತ. ಅದು ನಿಮ್ಮಂತೆ ತರ್ಕ ಓದಿಲ್ಲ ಅಂತಂದ. ಅಂದರೆ ತರ್ಕ ಬೇಕು ಎಲ್ಲಿವರೆಗೂ? ಆ ಮಟ್ಟಕ್ಕೆ ಸಾಕು. ನನ್ನ ಕೈಗೆ ಅನುಭವಕ್ಕೆ ಬರದೇ ಅಷ್ಟು ಸೂಕ್ಷ್ಮವಾದದ್ದು ಯಾಕೆ? ನನ್ನ ನಾಲಿಗೆಯ ಅನುಭವಕ್ಕೆ ಬರದೇ ಇರತಕ್ಕಂಥ ಸೂಕ್ಷ್ಮವಾದ ರುಚಿಗಳು, ನನ್ನ ಮೂಗಿನ ಅನುಭವಕ್ಕೆ ಬರದೇ ಇರತಕ್ಕಂಥ ಸೂಕ್ಷ್ಮವಾದ ಪರಿಮಳಗಳು ಯಾಕೆ ಬೇಕು? ಬೆಕ್ಕಿಗೆ, ನಾಯಿಗೆ ಎಲ್ಲ ನಮಗೆ ಕಾಣಿಸುವಂಥ ಬೆಳಕಿನ ತರಂಗಗಳಿಗಿಂತ, ಧ್ವನಿಗಳ ತರಂಗಗಳಿಗಿಂತ ಮೇಲಿಂದು ಕಾಣಿಸುತ್ತೆ, ಕೇಳಿಸುತ್ತೆ. ನಮಗೆ ಕೇಳಲ್ಲ. ನಮಗೆ ಶುದ್ಧವಾದ ನಿಶ್ಶಬ್ದ ಇದೆ ಅಂದರೆ ಅವಳಿಗೆ ಮಹಾ ಕೋಲಾಹಲ ಇರ್ಬೋದು. ನಮ್ಮ ಕಗ್ಗತ್ತಲು ಅಂದರೆ ಅವಳಿಗೆ ಹಾಡು ಹಗಲು ಅಂತ ಇರ್ಬೋದು. ಅರೆ, ನಮ್ಮ ಅನುಭವ ನಮಗೆ ಸಾಕು. ಹಾಗಾಗಿ ಒಂದು ಮಟ್ಟದ ತರ್ಕ ಬೇಕು, ಅದು ಸಾಮಾನ್ಯಕ್ಕೆ ಸಾಕು, ಕಾಮನ್ ಸೆನ್ಸ್ಗೆ ಬರುವಂಥದ್ದು. ಅದರ ಮೇಲೆ ಬೇಡ. ಈಚೆಗೇನಾಗಿದೆ, ಸನಾತನ ಧರ್ಮೀಯರು ಅಂತ ಭಾವಿಸಿಕೊಂಡವರಲ್ಲಿ ದೋಸ್ ಹ್ಯಾವ್ ಬಿಕಮ್ ಹಿಂದೂಸ್ ಆಫ್ಟರ್ 2014 ಅಂತ ನಾನು ಹೇಳ್ತೀನಿ. ಅವರುಗಳು ಸಿಕ್ಕಾಪಟ್ಟೆ ಇದರೊಳಗೆ ಲಾಜಿಕ್ ಹುಡ್ಕೋಕೆ ಹೋಗ್ತಾರೆ, ಏನೇನೋ ಮಾಡ್ತಾರೆ. ನಮ್ಮ ಶಿಲ್ಪಗಳಲ್ಲಿ ಆಗಿದೆ, ನಮ್ಮ ದೇವಸ್ಥಾನಗಳಲ್ಲಿ ಆಗಿದೆ, ನಮ್ಮ ಊಟ ತಿಂಡಿಲಿ ಹೀಗಿದೆ. ಅಷ್ಟೆಲ್ಲ ಬೇಕಾಗಿಲ್ಲ. ಬಹುತರ್ಕ ಬಹುನೇಮ ಬಹುವಿದ್ಯೆ ಬೇಕಿಲ್ಲ. ವಹಿಸ ಜೀವನ ಭರವನುತ್ಸುಕತೆಯಿಂದ ಸಹನೆ ಸಮರಸ ಭಾವವಂತಃ ಪರೀಕ್ಷೆಗಳು ವಿಹಿತವಾತ್ಮನ ಸುಖಕ್ಕೆ ಮಂಕುತಿಮ್ಮ. ಒಂದು ಮಟ್ಟದ ಸರಳವಾದ ಜೀವನ ಪದ್ಧತಿ ಸಾಕು. ಅಷ್ಟು ನಮ್ಮ ಪ್ರಾಚೀನರಲ್ಲಿ ಇದೆ. ಅಲ್ಲಿ ಈ ಎರಡು ಎಕ್ಸ್ಟ್ರೀಮ್ಗಳಿದ್ದಾವೆ ಶತಾವಧಾನಿಗಳೇ. ಒಂದು ಎಲ್ಲದರಲ್ಲೂ ತರ್ಕವನ್ನು ಹುಡುಕಿ ನಮಗೆ ನಾವೇ ಸಮಾಧಾನವನ್ನು ಮಾಡಿಕೊಳ್ಳುವಂಥದ್ದು, ಇನ್ನೊಂದು ಎಲ್ಲದರಲ್ಲೂ ಮೂಢನಂಬಿಕೆಯನ್ನು ಹುಡುಕಿ ನಮಗೆ ನಾವೇ ಪ್ರಶ್ನೆ. ಇವರಿಬ್ಬರೂ ಬಾಳ್ತಾ ಇಲ್ಲ, ಅದಕ್ಕೆ ಮಾಡ್ತಾ ಇದ್ದಾರೆ. ಯಾರು ಎಲ್ಲಕ್ಕೂ ತರ್ಕದ ಸಮಜಾಯಿಷಿ ಸನಾತನ ಧರ್ಮವನ್ನ ತಾರ್ಕಿಕವಾಗಿ ಸೋಕಾಳ್ ವೈಜ್ಞಾನಿಕವಾಗಿ ಅವಿವೇಕ. ಈಗ ನೋಡಿ, ನಾವು ಸಂಧ್ಯಾವಂದನೆ ಮಾಡದಂತೆಯೇ ಅನ್ನ ಸ್ವೀಕಾರ ಮಾಡುವಾಗ ಪರಿಶೇಚನೆ ಅಂತ ಮಾಡ್ತೀವಿ. ನೀರಿನಲ್ಲಿ ತೆಗೆದುಕೊಂಡು ಹಿಂಗೆ ಸತ್ಯಂತ್ವರ್ತೆಯನ್ನು ಪರಿಶಿಂಚಾಮಿ, ರಾತ್ರಿ ಋತಂತ್ವ ಸತ್ಯನ ಪರಿಶಿಂಚಾಮಿ ಅಂತ. ಅದಕ್ಕೆ ಕೆಲವರು ಮಹಾನುಭಾವರು ವೈಜ್ಞಾನಿಕ ಕಾರಣ ಹೇಳಿದ್ದಾರೆ. ಏನಂದರೆ, ಅನ್ನಕ್ಕೆ ಇರುವೆ ಬರಬಾರ್ದು, ಅದಕ್ಕೋಸ್ಕರ ಸುತ್ತಲೂ ನೀರಿನ ಒಂದು ಕೋಟೆ ಕಟ್ತೀವಿ ಅಂತ. ಹಾಗಾದರೆ ಉಪನಯನ ಆಗದೆ ಇರೋರು ಮಾಡೋ ಹಾಗಿಲ್ಲ. ಮಿಕ್ಕವ್ರು ಎಲೆಗೆ ಹಾವು ಹಲ್ಲಿನೂ ಬಂದ್ಬಿಡ್ಬೋದಾ? ಹೆಣ್ಣು ಮಕ್ಕಳು ಪಾಪ ಮಾಡ್ತಾ ಇಲ್ಲ, ಅವ್ರು ಯಾರು ಬರ್ಬೋದಾ? ನಮ್ಮ ಅಕ್ಕ, ನಮ್ಮ ತಂಗಿಗೂ ಎಲೆಗೂ ಬರ್ಬೋದಾ? ಆ ಥರದ್ದಲ್ಲವೇ ಅಲ್ಲ. ಅದರಲ್ಲಿರುವ ಪರಮಾರ್ಥ ಏನು? ನೀರಿನ ಪ್ರೋಕ್ಷಣೆ ಒಂದು ಸಂಕೇತ. ಆ ಮಂತ್ರದ ಸ್ವಾರಸ್ಯ ಏನು? ಸತ್ಯ ಅಸ್ತಿತ್ವ, ಋತ ಅದರ ಹಿಂದಿರುವ ನಿಯಾಮಕ ಶಕ್ತಿ, ಇವೆರಡನ್ನೂ ನಾನು ಸಮನ್ವಯ ಮಾಡ್ಕೋತೀನಿ. ಅನ್ನ ಅಸ್ತಿತ್ವ, ಅನ್ನ ಸ್ವೀಕಾರದಿಂದ ನನಗೆ ಬರತಕ್ಕಂಥ ಶಕ್ತಿ, ಅದರೊಳಗಿರ್ತಕ್ಕಂಥ ನಿಯಾಮಕ ವ್ಯವಸ್ಥೆ, ದಿ ಆರ್ಡರ್ ಬಿಹೈಂಡ್ ಎಕ್ಸಿಸ್ಟೆನ್ಸ್. ಸತ್ಯಂತ್ವರ್ತೇನ ಪರಿಶಿಂಚಾಮಿ, ಹಗಲು ಸತ್ಯ, ಅದರ ಸುತ್ತಲೂ ನಿಯಮ, ರಾತ್ರಿ ನಿಯಮ, ಅದರ ಸುತ್ತಲೂ ಸತ್ಯ ಅಂತ. ಹೀಗೆ ನಾನು ಋತಸತ್ಯಗಳಿಗೆ, ಅಸ್ತಿತ್ವ ಮತ್ತು ಅಸ್ತಿತ್ವದ ಒಳಗಿನ ವ್ಯವಸ್ಥೆ, ಅದಕ್ಕೆ ಬದ್ಧನಾಗಿದ್ದೀನಿ, ಅದನ್ನು ಗುರುತಿಸ್ತೀನಿ ಅಂತ. ಉದಾಹರಣೆಗೆ ನೀರು ನೋಡಿ, ಇದು ಅಸ್ತಿತ್ವ, H2O. ನೀರು ಕುಡಿದ್ರೆ ಬಾಯಾರಿಕೆ ಹಿಂಗುತ್ತೆ ಅನ್ನೋದು ನನಗೆ ಅನುಭವಕ್ಕೆ ಬರುವಂಥದ್ದು. ಈ ಒಂದು ಲೋಟ ನೀರನ್ನು ನಿರ್ಮಾಣ ಮಾಡೋದಕ್ಕೆ ಎಷ್ಟು ಮೋಡಗಳು ದುಡಿದಿವೆ, ಎಷ್ಟೆಲ್ಲ ಪರಿಸರದ ಕೆಲಸ ಇದೆ, ಎಷ್ಟೆಲ್ಲ ಗಾಳಿಗಳು ದುಡಿದಿದೆ, ಎಷ್ಟು ನದಿಗಳು ಹರಿದಿವೆ, ಅಣೆಕಟ್ಟುಗಳು ಕಟ್ಟಿದ್ದಾರೆ, ಅದಕ್ಕೆ ಕೂಲಿಗಳು ಕೆಲಸ ಮಾಡಿದ್ದಾರೆ, ಅದಕ್ಕೆ ಇಂಜಿನಿಯರ್ಗಳು ಕೆಲಸ ಮಾಡಿದ್ದಾರೆ, ಕಾಲುವೆಗಳು ಮತ್ತು ನಾಲೆಗಳು, ಪೈಪ್ಗಳು, ಆಮೇಲೆ ಸ್ಟೋರೇಜು, ಅಲ್ಲಿಂದ ನನಗೆ ಇದಕ್ಕೆ ಬಂದಿದೆ. ಈ ಗಾಜಿನ ಲೋಟ ಮಾಡೋದಕ್ಕೆ ಎಷ್ಟೋ ದೊಡ್ಡ ಸಂಸ್ಥೆಗಳು ಎಲ್ಲ ಕೆಲಸ ಮಾಡಿವೆ. ಹೀಗಾಗಿ ನಾನು ಒಂದು ಲೋಟ ನೀರಿಗೆ ಎಷ್ಟು ಋಣಿಯಾಗಿದ್ದೀನಿ ಜಗತ್ತಿಗೆ. ನಾವು ಒಂದೊಂದು ಬಾರಿ ಉಸಿರು ತಗೊಳ್ಳುವಾಗಲೂ ಜಗತ್ತಿಗೆ ನಾವು ಋಣಿಗಳಾಗಿದ್ದೀವಿ ಅನ್ನೋ ಭಾವ ಇದೆಯಲ್ಲ, ಅದು ಋತ ಪರಿಜ್ಞಾನ ಅಂತಂದು.
ಇದು ಬಹಳ ಮುಖ್ಯವೇ ಹೊರತುನುವೆ ಇರುವೆ ಬರಬಾರ್ದು ಕತ್ತೆ ಬರಬಾರ್ದು ಅನ್ನುವಂಥದ್ದಲ್ಲ. ಅಂದರೆ ಅತ್ಲಾಗಿ ವಿಜ್ಞಾನಕ್ಕೂ ಅವಮಾನ ಮಾಡ್ತಾ ಇದ್ದಾರೆ, ಸನಾತನ ಧರ್ಮಕ್ಕೂ ಅವಮಾನ ಮಾಡ್ತಾ ಇದ್ದಾರೆ. ನಾನು ಮತ್ತೆ ಮತ್ತೆ ನನ್ನ ಬರವಣಿಗೆ ಭಾಷಣಗಳಲ್ಲಿ 45 ವರ್ಷಗಳಿಂದ ಇದನ್ನೇ ಹೇಳ್ಕೊಂಡು ಬಂದಿದ್ದೀನಿ. ತಪ್ಪು ಮಾಡ್ತಾ ಇದ್ದಾರೆ ಇಂಥದ್ದನ್ನು ಅಂತ. ಅದೇ ಸರ್ತಿ ಇದನ್ನು ಸಾರಸಗಟಾಗಿ ತಿರಸ್ಕಾರ ಮಾಡ್ತಿದ್ದಾರೆ, ಅವರು ಇನ್ನೂ ಅನ್ಯಾಯ ಮಾಡ್ತಾ ಇದ್ದಾರೆ. ಇವರು ಒಂದಷ್ಟು ಅನ್ಯಾಯ ಮಾಡಿದ್ರೆ ಅವರು ತೀರಾ ಅನ್ಯಾಯ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇವನು ಉಳಿಸಲೇಬಾರ್ದು ಅಂತ. ಇವರು ಪಾಪ ಏನು ವೈಜ್ಞಾನಿಕವೋ ಮತ್ತೊಂದು ತುಂಬ ಬಾಲಿಶವಾದ ಪೆದ್ದಾದ ಕಾರಣ ಕೊಟ್ಟರು ಇದನ್ನು ಉಳಿಸ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.